ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಏನು ಕೆಲಸ ಅಂದರೆ ಅಡಿಕೆ ಗಿಡದಲ್ಲಿ ರೋಟ್ರಿ ಹೊಡಿಯೋಕ್ಕೆ ಯಾರೋ ಕರ್ತಿದ್ರು, ಹೋಗಿದ್ದೆ. ನೋಡಿ, ಇದರಲ್ಲೆಲ್ಲ ಒಂದಡಿ ಹುಲ್ಲು ಹತ್ಕೊಂಡ್ಬಿಟ್ಟೈತೆ, ಸಿಕ್ಕಾಪಟ್ಟೆ. ನೋಡಿ, 15 ದಿನದಿಂದ ಬೇಸಿಗೆಯಲ್ಲಿ ಅಡಿಕೆ ಗಿಡಗಳಿಗೆ ನೀರು ಹಾಯ್ಸೋಕ್ಕೂ ಹಿಂದೆ ಮುಂದೆ ನೋಡ್ತಿದ್ದು. ಕರೆಂಟು ಸರಿಯಾಗಿರ್ತಿರ್ಲಿಲ್ಲ, ಮತ್ತು ಬುಡಕ್ಕೆ ನೀರು ಹೋಗ್ತಾಯಿತ್ತೋ ಇಲ್ವೋ ಅಂತ ನೋಡಿ ನೀರು ಬಿಡಬೇಕಾಗಿತ್ತು. ಬರೀ ಒಂದು 15 ದಿನದಿಂದ ಈಚೆಗೆ ಮಳೆ ಹುಯ್ದಿರೋ ದೆಸೆ ಎಲ್ಲ ಯೂರಿಯಾ ಹಾಕ್ತಂಗೆ ಆಗ್ಬಿಟ್ಟಿದೆ ಹುಲ್ಗಳಿಗೆ. ನೋಡಿ, ಗರಿಕೆ ಹುಲ್ಲು ಮತ್ತು ಶುಂಠಿ ಹುಲ್ಲು ಇದೆ ಹತ್ಕೊಂಡಿರೋದು ಇದರಲ್ಲಿ. ನೋಡಿ, ಹೊಡಿತಾ ಇದ್ದೀನಿ ರೋಟ್ರಿ, ಹೆಂಗೆ ಹತ್ಕೊಂಡ್ಬಿಟ್ಟಿದೆ. ಇದೇ ಥರ ನನ್ನ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೋಡಿ, ಅಡಿಕೆ ಗರಿ ಎಲ್ಲ ಎಸಿತಾ ಇದ್ದಾರೆ ಅವರು. ಆಯ್ತಾಯಿತು, ಖಂಡಿತ. ಇದು ಒಂದು ಕಡೆ ತೋಟ, ಒಂದು ಸೈಡ್ದು. ನೋಡಿ, ಸಸಿಗಳೆಲ್ಲ ಕೆಂಚಿಗಾಗ್ಬಿಟ್ಟಿದ್ದು. ನೀರು ಸುಮಾರಾಗಿ ಬುಡಕ್ಕೆ ನೀರು ಆಯ್ತಾಯಿತ್ತು. ಔಟ್ ಸೈಡೆಲ್ಲ ತ್ಯಾವ ಇರಲಿಲ್ಲ. ನೋಡಿ, ಮಳೆ ಹೋಯ್ತು, ಹುಲ್ಲುಗಳಿಗೆಲ್ಲ ಯೂರಿಯಾ ಹಾಕ್ತಂಗೆ ಆಗ್ಬಿಟ್ಟಿದೆ. ಒಂದೊಂದು ಅಡಿ ಎತ್ಕೊಂಡ್ಬಿಡೈತೆ ಹುಲ್ಲು. ನೋಡಿ, ಕಾಡಿನೇ ಮುಂದ್ಕೋಗಿ ಅಡ್ಡಾಡ್ತೈತೆ, ಅಷ್ಟು ಹುಲ್ಲು, ಸತ್ತೆ, ಶುಂಠಿ ಹುಲ್ಲು, ಗರಿಕೆ. ಈ ತೋಟ ನೋಡಿ, ಇದು ಎಲ್ಲ ಶುಂಠಿ ಹುಲ್ಲು ಮತ್ತು ಗರಿಕೆ ಹುಲ್ಲು. ಕಡೆ ನೋಡ್ತಾ ಹೊರದೇ ಇದೆ, ಮಧ್ಯೆ ಬಿಟ್ಟರೆ ಪೈಪ್ ಲೈನ್ ಇದೆ. ಹಾಗೆ ಹೊಡಿತಾ ಇದ್ದೀನಿ. ಅವ್ರಿಗೆ ಅಡಿಕೆ ಗಿಡ ಡ್ಯಾಮೇಜ್ ಆಗ್ಬಾರ್ದು ನಿಧಾನಕ್ಕೆ ಆಗಲಿ ಚಾನಲ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಥ್ಯಾಂಕ್ ಯು. ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಹದಿನೈದು ದಿನದಿಂದ ನೀರು ಹಾಯ್ಸೋಕ್ಕೆ ನೀರಿರಲಿಲ್ಲ, ಹಂಗಾಗಿ ಮಳೆ